ಜಮೀನು ಸೈನ್ ಹಾಕ್ಸು, ದುಡ್ಡು ಒಳ್ಳೆ ದುಡ್ಡು ಕೊಡ್ತೀವಿ ಅನ್ನೋದು. ಅವಾಗ ಮಕ್ಳುಗಳು ಬಂದು ಅಪ್ತಿರಿಗೆ ಹೊಡೆಯೋದು, ಸೈನ್ ಹಾಕು ಇಡ್ಬೇಕು ನಮಗೆ. ಈಗ ಒಂದು 15-20 ತಿಂಗಳಿಂದ ಈಚೆಗೆ ಈಗ ಪೇರು ಅಂತ ಬಿಟ್ಕೊಳ್ಳಿ ಸ್ವಾಮಿ, ಮಕ್ಕಳುಗಳಿಗೆ ಫೋನ್ ಮಾಡಿ ಹೇಳ್ಬಿಡೋದು. ಬ್ರೋಕರ್ಗಳು 1 ಕೋಟಿ 15 ಜನ ಅವರ ಮನೆಯಲ್ಲಿ ಎಲ್ಲರೂ ಹಂಚ್ಕೋತಾರೆ, ಒಂದು ಕಾರ್ ತಗೋತಾರೆ. ಆ ದೇಶಕ್ಕೆ ಹೋಗೋ ನಡಿ, ಈ ದೇಶಕ್ಕೆ ಹೋಗೋ ನಡಿ ಅಂತಾರೆ. ಹೋಗಲ್ಲ ಅಂತ 8 ದಿನ ಅವಾಗ ಬಿಡ್ತಾರೆ. 8 ನಿಮ್ಮ ಅಪ್ಪ ಸಾಯಿಸ್ಬಿಟ್ರೆ ನಾವೆಲ್ಲರೂ ಬೇಕಾದ್ರೂ ನಾವು ಹೋಗಿ ಬರ್ಬೋದು ಅಂತಾರೆ. ಅವಾಗ ನಮ್ಮ ಸಾಯಿಸ್ಬಿಡ್ಲಿ ಅವರು ಜಮೀನು ಮಾಡ್ಕೊಂಡು. ಆದ್ಮೇಲೆ ಜಮೀನು ಹೋಗಿದ್ರೆ ನಾವು ಜೀವನ ಕಳ್ಕೊಳ್ಳೋಣ. ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಅಂದ್ಕೊಂಡೇನೆ ನಿಮ್ಗೆಲ್ಲರಿಗೂ ಗೊತ್ತು, ಬಿಡದಿ ಟೌನ್ಶಿಪ್. ಅದರಲ್ಲಿ ವಿಶೇಷವಾಗಿ ಬರೋದು ಅಂತ ಹೇಳಿದ್ರೆ ಅದ್ಭುತವಾದ ಜಮೀನು ಅಂತ ಹೇಳಿದ್ರೆ, ಸರ್ಕಾರ ಹೇಳೋದು 90ರಷ್ಟು ಜನ ರೈತರಿಗೆ ಈಗಾಗಲೇ ಜಮೀನು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದಾರೆ. 10ರಷ್ಟು ಜನರಿಗೆ ಅಷ್ಟೇ ವಿರೋಧ ಇರೋದಿಲ್ಲ, 90ರಷ್ಟು ಜನರಿಗೆ ಕೊಡೋದಕ್ಕೆ ಅವ್ರಿಗೆ ಸಮ್ಮತಿ ಇದೆ. ಸುಮ್ಮನೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಬಹುದೊಡ್ಡ ಸುದ್ದಿ. ಹೀಗಾಗಿ ಇಲ್ಲಿ ಗ್ರಾಮಸ್ಥರು ಕೂತ್ಕೊಂಡಿದ್ದಾರೆ, ಅವ್ರ ಹತ್ರನೇ ಕೇಳುವ ಬನ್ನಿ. ನಿಮಗೇನು ಅನ್ಸುತ್ತೆ, ಜಮೀನು ಕೊಡ್ತೀರಾ? ನಾವು ಕೊಡಲ್ಲ ಸ್ವಾಮಿ. ನಮಗೆ ಇವತ್ತಿನ ದಿನ ಭೂಮಿ ತಿರುಗಬೇಕು, ರಾಗಿ ಬೆಳಿಬೇಕು, ಜೋಳ ಬೇಯಬೇಕು, ದನಿಗೆ ಉಳ್ಕೊಬೇಕು, ದನ ಸಾಕಬೇಕು, ಹಾಲು ಹಾಕಬೇಕು. ನಾವು ಜೀವನ ಯಾವ ಮಾಡೋಣ? ಜಮೀನು ಮಾಡಿಬಿಟ್ಟು ಹೋಗೋಣ ಸ್ವಾಮಿ. ನಾವು ಇಟ್ಟಾಡ್ಕೊಂಡು ಹೋಗೋಣ. ನಾವು ಬೆಳೆಯೋ ಭೂಮಿನ ಕೊಟ್ಬಿಟ್ಟು ನಾವು ಇನ್ನೊಬ್ರು ತಗೋಗೋಣ ಬೆಳೆ ರಾಗಿ ತರೋಕ್ಕೆ. ಹೇಳಿ ಸ್ವಾಮಿ. ತಾತ ನಮ್ಮ ಅಪ್ಪನ ಕೊಟ್ಟವ್ರು ಜಮೀನ, ನಮ್ಮ ಅಪ್ಪ ನಮ್ಗೆ ಕೊಟ್ಟವ್ರೆ. ನಾವು ನಮ್ಮ ಮಕ್ಕಳು ಕೊಡಬೇಕು, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಳಿಗೆ ಆಯ್ತದೆ. ಮುಂದೆ ನಮ್ಮ ಮಕ್ಕಳುಗಳು ಏನು ಜೀವನ ಮಾಡ್ತಾರೆ? ದುಡ್ಡಿಗೆ ಕೊಟ್ಬಿಡ್ತೀರಿ, ಒಂದು ವರ್ಷ ತಿನ್ಕೋತೀವಿ, ಮಜಾ ಮಾಡಿಬಿಡ್ತೀವಿ. ವಂಚಿತ ದೇಶಕ್ಕೆ ಹೋಗೋ ನಡಿ ಕಾರ್ ತಗೋತಾರೆ ಮಕ್ಕಳುಗಳು. ಅವರು 7 ಮಕ್ಕಳು ತಿರುಗ್ತಾರೆ. ಆವಾಗ ಮಕ್ಳು ಏನಂತಾರೆ ಹೇಳಿ, ನಿಮ್ಮ ಬೈಯಲ್ವೇ ನಮ್ಮನ್ನ ಮೊಮ್ಮಕ್ಕಳು? ಹೇಳಿ ಸ್ವಾಮಿ. ಜಮೀನಿದ್ರೆ 1 ಎಕರೆ ಮಾರ್ಬಿಟ್ಟು ಒಬ್ಬನು ಮಗಳು ಮದುವೆ ಅರ್ಜೆಂಟ್ ಏನೋ ಒಂದು ಮಗಳು ಮದುವೆ ಮಾಡಬೇಕು, 1 ಎಕರೆ ಮಾರೋದು ಮದುವೆ ಮಾಡೋದು. ಇವಾಗ ಮಾಡ್ಕೊಂಡು ಬರೋ ಹೆಣ್ಮಕ್ಳುಗಳು ಊಟ, ಹೆಣ್ಮಕ್ಳು ಗಂಡು ಮಕ್ಳಿಗೆ ಏನು ಮಾಡೋಣ ಆಧಾರನ? ಹೇಳಿ ಸ್ವಾಮಿ. ತುಂಬಾ ಅದ್ಭುತವಾಗಿ ಮಾತು ಹೇಳಿದ್ರ. ಇದು ನಾವೆಲ್ಲರೂ ಕೇಳಬೇಕಾದಂತ ಮಾತಿತ್ತು. ಅವ್ರು ಹೇಳಿ, ಜಮೀನು ಮಾರಿ ಬಿಟ್ರೆ ಕಾರ್ ತಗೊಳ್ತೇವೆ, ಗಾಡಿ ತಗೊಳ್ತೇವೆ, ಅದನ್ನ 1 ದಿವಸ ಮಾರ್ತೇವೆ, ಮುಂದೆ ಏನೂ ಇರುದಿಲ್ಲ. ಏನಿರ್ತದೆ? ಆಮೇಲೆ ನಮ್ಮನ್ನೆಲ್ಲ ನಮ್ಮ ಕೂಲಿ ಕರ್ಕೊಳ್ಳೋಲ್ಲ ಸ್ವಾಮಿ. ಅಲ್ಲಿ ನೀವು ಹಾಗೆ ಹೇಳ್ತೀರಾ, ಜಮೀನನ್ನೇ ಯಾಕೆ ಕೊಡಬೇಕು ಅಂತೀರಾ? ನಾವು ಕೊಡೋಕೆ ಇಷ್ಟ ಇಲ್ಲ ಸ್ವಾಮಿ. ಕೊಟ್ರಿ ಏನಾಗುತ್ತೆ ಅಂತೀರಾ? ನಾವು ಡಿಕಾಬಲ್ 2 ಕೋಟಿ ರೂಪಾಯಿ ಕೊಡ್ತಾರೆ ನಿಮಗೆ, 2-3 ಕೋಟಿ. ಆ ಕೊಟ್ರೆ ಏನ್ ಮಾಡುತ್ತೆ, ಏನಾಗುತ್ತಾಗ? ಅದು ಅವಾಗ ಕಾರ್ ತಗೋತೀವಿ, ಯಾವ ದೇಶ ನೋಡಬೇಕು, ಈ ದೇಶ ನೋಡ್ಬೇಕು. ಎಷ್ಟು 1 ವರ್ಷ ಇರ್ತದೆ ಆ ದುಡ್ಡು. ಒಳ್ಳೆ ಊರು ಆ ಊರು ಈ ಊರು ತಿರುಗ್ತೀವಿ. ಮಕ್ಕಳುಗಳು ಇಟ್ಟಾಡ್ಕೊಂಡು ಆಮೇಲೆ ಇಟ್ಟಾಡ್ಕೊಂಡು ಬೀಳ್ತಾರೆ. ಎಲ್ಗೋಗದೆ ಮಕ್ಕಳುಗಳು ನಡೆಸ ನಮ್ಮನ್ನೇನಂತ ಬೈತಾರೆ, ನಿಮ್ಮ ಅಪ್ಪನ ಮಗ ಮಾರ್ಕೊಂಡು ತಿನ್ಕೊಂಡು ಅಂತ ಬೈಯೋದು ಸ್ವಾಮಿ. ನಾವು ಸುಮಾರು ಜನ ಕೇಳ್ಬಿಟ್ಟು ತಗೊಳ್ಳಿ ಜಮೀನು ಅಂತ ಕೇಳಿದ್ರು. ಒಬ್ಬರು ಬರಲ್ಲ, ನಮಗೆ ಬೇಡ ಜಮೀನು, ಇದು ಇಲ್ಲಿ ರೋಡ್ ಇಲ್ಲ. ಬರೀ 80,000 ತಗೊಂಡ್ರು. 18 ಕುಂಟೆ ನೋಡಿ, ಇಲ್ಲೇ ಇದೆ ನೋಡಿ, ಇಲ್ಲೇ ಪಕ್ಕನೆ 18 ಕುಂಟೆ ತಗೊಂಡ್ರು. ಮಾರನ್ನೋದು ಅಂತ ಹೋದ್ರೆ ರಿಜಿಸ್ಟರ್ ನಿಲ್ಲಿಸ್ಬಿಟ್ರು. ರಿಜಿಸ್ಟರ್ ಇತ್ತು 2700 ಎಕರೆ ನಮ್ಮ ಗೋಮಾಳ ಇತ್ತು ಸಮಯ. 2700 ಎಕರೆ ಗೋಮಾಳ ಇತ್ತು ಯಾವಾಗ ಫಸ್ಟ್ ಸ್ಟಾರ್ಟಿಂಗ್ ಆದಾಗ. ಈಗ ಮಧ್ಯದಲ್ಲಿ ಕಮಿಷನ್ಗೋಸ್ಕರ 2,000 ಎಕರೆ ಪೋಯ ಬರೀ 700 ಎಕರೆ ತೋರಿಸ್ತಾವ್ರೆ. ಆಮೇಲೆ ಇಲ್ಲಿ ಒಂದು ಊರಿಗೆ ಅಂದ್ಬಿಟ್ಟು ಒಂದು 25 ಎಕರೆ ಜಮೀನು ಬಿಟ್ಟದ್ರಿ. ಇಲ್ಲಿ ಆಡು ಕುರಿ ಮೇಸಾಗ 22 ಎಕರೆ ಜಮೀನು ಅದೇ ಸರ್ ಇಲ್ಲಿ. ಅದನ್ನು ಒಳಗೇನೆ ಇದನ್ನು ಕಮಿಷನ್ ಮಾಡ್ಕೊಬಿಟ್ರು. ಎಲ್ಲ ಸೇರ್ಕೊಂಡು ಅವ್ರವ್ರೇನೆ ಮಾರ್ಕೊಂಡು ಕಮಿಷನ್ ಮಾಡ್ಕೊಂಡ್ರು. ಈಗ ರೈತಗಳಿಗೆ ಉಪ್ಸೋದು, ಎತ್ಕೊಟ್ಟೋದು ಹುಡುಗರಿಗೆ. ಮಕ್ಕಳು ಅಪ್ತಿರಿಗೆ ಕೇಳಲ್ರು. ಅಪ್ತಿರೋ ಹತ್ರ ಜಮೀನು ಇರೋದು ಯಾರ ಹೆಸರು? ನನ್ನ ಹೆಸರಿದೆ ಸರು, ನನ್ನ ಕೇಳಲ್ರು. ನಮ್ಮ ಮಕ್ಕಳಿಗೆ ಎತ್ಕೊಟ್ಟೋದು. ನಿಮ್ಮ ಅಪ್ಪಂಗೆ ದುಡ್ಡು ಮಾಡ್ಬೇನು, ಜಮೀನು ಸೈನ್ ಹಾಕ್ಸು, ದುಡ್ಡು ಒಳ್ಳೆ ದುಡ್ಡು ಕೊಡ್ತೀವಿ ಅನ್ನೋದು. ಅವಾಗ ಮಕ್ಕಳುಗಳು ಬಂದು ಅಪ್ತಿರಿಗೆ ಹೊಡೆಯೋದು, ಸೈನ್ ಹಾಕು ಇಡ್ಬೇಕು ನಮಗೆ. ಹೊಡೆಯೋದು ನಡೆದಿದ್ದೇನೆ. ಹೌದು ಸರ್. ಈಗ ಒಂದು 15-20 ತಿಂಗಳಿಂದ ಈಚೆಗೆ ಈಗ ಪೇರು ಅಂತ ಬಿಟ್ಕೊಳ್ಳಿ ಸ್ವಾಮಿ, ಮಕ್ಕಳುಗಳಿಗೆ ಫೋನ್ ಮಾಡಿ ಹೇಳ್ಬಿಡೋದು ಬ್ರೋಕರ್ಗಳು. ಅವಾಗ ಮಕ್ಕಳುಗಳು ಬರೋದು ನಮಗೆ, ನಮ್ಮ ಜಮೀನು ಸೈನ್ ಹಾಕು, ನಮ್ಗೆ ದುಡ್ಡು ಬೇಕು ಅಂತ ನಮಗೆ ಅವರು ಕೊಲೆ ಕೊಡ್ತಾರೆ ಸ್ವಾಮಿ. ದುಡ್ಡು ಎಷ್ಟು ದಿನ ಮಡಿಕೋತೀರಿ? ದುಡ್ಡು ಎಷ್ಟು ದಿನ ಸ್ವಾಮಿ? 1 ಲಕ್ಷ ಕೊಡ್ತೀರಿ, 1 ಕೋಟಿನ. 1 ಕೋಟಿ 15 ಜನ ಅವರ ಮನೆಯಲ್ಲಿ ಎಲ್ಲರೂ ಹಂಚ್ಕೋತಾರೆ. ಒಂದು ಕಾರ್ ತಗೋತಾರೆ. ಆ ದೇಶಕ್ಕೆ ಹೋಗೋ ನಡಿ, ಈ ದೇಶಕ್ಕೆ ಹೋಗೋ ನಡಿ ಅಂತಾರೆ. ಹೋಗಲ್ಲ ಅಂತ 8 ದಿನ ಅವಾಗ ಬಿಡ್ತಾರೆ. 8 ನಿಮ್ಮ ಅಪ್ಪ ಸಾಯಿಸ್ಬಿಟ್ರೆ ನಾವೆಲ್ಲರೂ ಬೇಕಾದ್ರೂ ನಾವು ಹೋಗಿ ಬರ್ಬೋದು ಅಂತಾರೆ. ಅವಾಗ ನಮ್ಮ ಸಾಯಿಸ್ಬಿಡ್ಲಿ ಅವರು ಜಮೀನು ಮಾಡ್ಕೊಂಡು. ಆದ್ಮೇಲೆ ಜಮೀನು ಹೋಗಿದ್ರೆ ನಾವು ಜೀವನ ಕಳ್ಕೊಳ್ಳೋಣ. ದುಡ್ಡು ಬಂದರೆ ನಾಳೆ ನಡೀತದೆ ಇದೇ ಸಹಜ ಸ್ವಾಮಿ. ಇದನ್ನ ಮಕ್ಕಳುಗಳು ಅವರು ಮುಂದರಿಯಲ್ಲ, ಯಾರು ಮಕ್ಕಳುಗಳು ಮುಂದರಿಯಲ್ರು. ಎಲ್ಲಿ ಜಮೀನು ಇರ್ತಾನೆ ಮುಂದರಿಯೋರು. ಕಾರ್ ತಗೋತಾರೆ, 1 ವರ್ಷ ಇರ್ತದೆ. ಅವಾಗ ಗುದ್ದಿಗೆ ತಳ್ತಾರೆ. ಹೆಂಡ್ತಿ ಏನಾದ್ರು ಗೊತ್ತೇ? ಅವಾಗ ಹೆಂಡ್ತಿ ದುಡ್ಡು ಕೊಡಲ್ಲ ಅಂದರೆ ನಿಮ್ಮ ಅಪ್ಪನ ಕೊಡಿ, ನಿಮ್ಮ ಅಪ್ಪ ಕೊಡಲ್ಲ ದುಡ್ಡ ಅಂತಾರೆ. ಆ ಮಕ್ಕಳು ಎಂಟ್ರ ಮತ್ತೆ ಕೇಳಬೇಕು. ಅಂದರೆ ಅವ್ರಿಗೆ ಇಟ್ಟಿಲ್ಲ ಸಂಜೆಲಿ ಗರ್ದಿರಿಗೆ. ನಾವು ಈಗ ನಡೆದಿರೋ ಮಾಸಮ ಇದೆ. ಸಾಲ ಆದ ಸಮಯ ಸಾಲ 1 ಎಕರೆ ಯಾವಾಗಾರು ಮಾಡ್ಕೊಂಡು ತೀರ್ಸ್ಕೊಬೋದು. ಜಮೀನಿದ್ರೆ ಯಾವನಾರು ಅಂತ ತಗೋತಾನೆ ಇವತ್ತಲ್ಲ ನಾಳಿಕೆ. ಇವಾಗ ಒಂದು ಹೆಣ್ಮಕ್ಳು ಮದುವೆ ಮಾಡಬೇಕು,
ಇವತ್ತು ಕೊಟ್ಬಿಡ್ತಾರೆ ದುಡ್ಡ, ಮದುವೆ ಮಾಡ್ಬಿಡ್ತಾರೆ. ಹೆಣ್ಮಕ್ಳು ಮುಂದೆ ಭವಿಷ್ಯ ಏನು ಸ್ವಾಮಿ ಅವ್ರು ಮಾಡೋರು? ಈಗ ನಾನು ಹೇಳೋ ಸ್ವಾಮಿ, ಮಕ್ಕಳಿಗೆ ಎತ್ಕೊಟ್ಟೋದು, ಅಪ್ತೀರಿಗೆ ಬಂದವ್ರು ಕೊಡೋದು. ಅಪ್ತೀರು ಆಯಿತು ಮೂನ್ನೋದು, ಇನ್ನೇನು ಮಾಡ್ತಾರೆ? ನಿಮಿಷ ತಡೀಲಾರಲ್ಲ, ಇವ್ರು ಒಳಗೇನೆ ಮಾಡೋದು. ಮಕ್ಕಳುಗಳಿಗೆ ಫೋನ್ ಮಾಡುವ ಮಕ್ಕಳಿಗೆ ಹೇಳೋದು, ನಿಮ್ಮ ಅಪ್ಪನ ಹೆಸರೇ ಜಮೀನು, ಇವು ಹೇಳು ನಿಮ್ಮ ಅಪ್ಪನಿಗೆ ಒಳ್ಳೆ ದುಡ್ಡು ಕೊಡ್ತೀವಿ ಅನ್ನೋದು. ಅದು ಎಲ್ಲಿ ಸರ್ ಇವಾಗ ಎಲ್ಲಿ ಕೊಡ್ತಾರೆ? ಇವಾಗ ಒಂದು ಸಾರಿ ಕೊಡ್ತಾರೆ ಅವರು. ಈಗೆಲ್ಲ ಸುಮ್ಮನೆ ಅಂದಾಗ ಟಿಟೇಸಿ ಅಲ್ವೇ ಹಂಗೆ ಹೇಳ್ತಾರೆ. ಆಮೇಲೆ ವರ್ಷ ಕಳೀತು ಅಂದರೆ ಅವಾಗಲೇ ಕೊಟ್ಬಿಟ್ಟೆ ಹೋಗಲ್ಲ. ಇವೆಲ್ಲ ನಡೀತದೆ ಸ್ವಾಮಿ. 2700 ಎಕರೆ ಫಸ್ಟು ತೋರಿಸಿದ್ದು, ಈಗ ಬರೀ 700 ಎಕರೆ ತೋರಿಸ್ತಾವ್ರೆ. 2700 ಎಕರೆ ತೋರಿಸಿದ್ರು, 2700 ಎಕರೆ, ಈಗ ಬರೀ 700 ಎಕರೆ ಇದೆ. ಈ ಜಮೀನನ್ನ ಟೌನ್ಶಿಪ್ ಮಾಡುವಂತ ಯೋಜನೆ ಯಾವಾಗಿಂದ ಪ್ರಾರಂಭ ಆಯ್ತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು? ನಮಗೆ ಸುಮಾರು ಒಂದು 6 ತಿಂಗಳಿಂದ ಈಚೆಗೆ ಗಮನಕ್ಕೆ ಬಂತು. 6 ತಿಂಗಳು ಈಚೆಗೆ ಒಂದು ವರ್ಷದ ಮೇಲೆ 5ನೇ ತಿಂಗಳಿದು ನಾವು ಸ್ಟೇಕ್ ಮಾಡೋಕೆ ನಿಲ್ಲಿಸಿ ಇಲ್ಲಿ. ಅವಾಗಿಂದನೂ ಸ್ಟೇಕ್ ಮಾಡ್ತೇವೆ ಸ್ವಾಮಿ. ಯಾಕೆ ಮಾಡ್ತಿ ಏನು ಎತ್ತಂದ್ರೆ ರೈತನ ಕೇಳವ್ರೆ ಸ್ವಾಮಿ. ಇದು ರೈತರುಗಳು ಕರೆಸಿ ಎಕ್ವೈರ್ ಅಂತ ಮಾಡಬೇಕು. ಏನು ಮಾಡ್ತೀರಿ ಏನು ಹೇಳ್ತೀರಿ ಅಂತ ಒಂದು ಮಾತು ಕೇಳ್ಬೇಕು ತಾನೆ ಅಲ್ವೇ ಸ್ವಾಮಿ? ಈ ಊರಲ್ಲಿ ಅಧ್ಯಕ್ಷರು ಅಂತ ಅವರಲ್ಲ ಸ್ವಾಮಿ, ಅವರಾದ್ರೂ ನೀವು 3 ಪಂಚಾಯತಿ 2 ಪಂಚಾಯತಿ ಅಧ್ಯಕ್ಷರುಗಳು ರೈತರುಗಳೆಲ್ಲ ಕುಂಡ್ರಿಸಿ ಕೇಳಬೇಕು, ಜಮೀನುಗಳು ಕೊಡ್ತೀರಾ ಹಿಂಗೆ ಎಕ್ವೈರ್ಗೆ ಮಾಡ್ತೀರಿ ಅಂತ. ಈಗ ಇಷ್ಟ ಇಲ್ಲ ಸರ್, ನಾವು ನೋಡಿ ಆರಾಮಾಗಿ ಇವಾಗ ಜೀವನ ಚೆನ್ನಾಗಿದೆ. ಈಗ ನಾಳೆ ದುಡ್ಡು ಬಂದ್ರೆ ಏನಾಗುತ್ತೆ? ದುಡ್ಡು ಬಂತು ಅಂದರೆ ಎಲ್ಲ ಹೋಗುತ್ತೆ. ಮಕ್ಕಳು ಮರಿ ಎಲ್ಲ ಕಿತ್ಕೊಂಡು ನಮ್ಮನ್ನು ಹಿತಾಪರ ಮಾಡ್ತಾರೆ. ಇದು ಹೊಸೂರು ತಾತಿರ್ ಕಾಲಿಂದ ಇದೆ. ದುಡ್ಡು ಬಂದರೆ ಬರ್ತದ, ಎಲ್ಲರೂ ಕಿತ್ಕೊಡ್ತಾರೆ. ಮಕ್ಕಳು ತಾವಿಂದ ಅಣ್ಣ ತಮ್ಮದಿರು ಮಕ್ಕಳು ತಾವಿಂದ ಕಿತ್ಕೊಂಡು ಎಲ್ಲ ಹಾಳು ಮಾಡ್ತಾರೆ. ಆ ಜಮೀನು ಹಾಳಾಗೋಗುತ್ತೆ, ಜೀವನನೇ ಹಾಳಾಗೋಗುತ್ತೆ. ನಮ್ಮದು ನೆಮ್ಮದಿಯಾಗಿದ್ದೀವಿ. ಇಷ್ಟ ಇಲ್ಲ ಸರ್, ನಮ್ಮ ಜಾಗ ಬಿಟ್ಕೊಳಕ್ಕೆ ಇಷ್ಟ ಇಲ್ಲ. ನಾವು ನೋಡಿ ಹುಲ್ಲು ಹಸ್ಗಳು ಇಟ್ಕೊಂಡಿದ್ದೇವೆ, ಒಂದು 7-8 ಹಸ್ಗಳು ಇಟ್ಕೊಂಡಿದ್ದೀವಿ. ದಿನಕ್ಕೊಂದು 20-25 ಲೀಟ್ರ್ ಹಾಲು ಹಾಕೋತೀವಿ. ಜೀವನ ರಾಗಿ ಬೆಳ್ಕೊತೀವಿ, ಚೆನ್ನಾಗಿದ್ದೀವಿ. ಬರ್ತದೆ ಲೆಕ್ಕ ಹಾಕಿ 35-40 ರೂಪಾಯಿ ಕೊಡ್ತಾರೆ. ತಿಂಗಳಿಗೆ ಒಂದು 30,000 ಬರುತ್ತೆ. ತಿಂಗಳಿಗೆ ಒಂದು 30,000 ರೂಪಾಯಿ ಬರುತ್ತೆ. ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಜೀವನ ಚೆನ್ನಾಗಿ ನಡೀತಾ ಇದೆ. ಜಮೀನಿಗೆ ಮಾತ್ರ ಕೊಡೋಕ್ಕಾಗಲ್ಲ ಸರ್. ಹೆಸರು ನರಸಿಂಹಯ್ಯ ಅಂತ. ಜಮೀನು ಮಾರಕ್ಕೆ ಹೋದು ಏನೋ ಮಾಡಿ ಸಾಲ ತೀರ್ಸ್ಕೊಡೋಣಂತ. ಜಮೀನು ಒಬ್ರು ಕೇಳಲ್ಲ, ಯಾವ ನಿಲ್ಸಿದ್ರು ಒಬ್ರು ಕೇಳಲ್ಲ ಜಮೀನು. ಯಾರೊಬ್ಬ ದಳ್ಳಾಳಿ ಬಂದು ಬರೀ 80,000 ತಗೊಂಡ ಅವನ ಕುಂಟೆನ. 1 ಕುಂಟೆ 80,000 1.5 ವರ್ಷದಲ್ಲಿ. ಇದೇ ಜಮೀನು ಸರ್, ಮರದ ನೋಡಿ, ಮರದ ಪಕ್ಕದ್ದೇನೆ ತಗೊಂಡ ಬರೀ 80,000 ಮಾರ್ಬಿಟ್ಟು. ಇವಾಗ ಇನ್ನೂ ಸ್ವಲ್ಪ ಸಾಲ ಐತೆ, ಯಾರನ್ನ ತಗೋತೀರಾ ಅಂದ್ರೆ ಅದೇ ರೇಟ್ ಕೇಳ್ತಾವ್ರಿ ಇವಾಗ. ಸೊ ಒಟ್ಟಾರೆಯಾಗಿ ನೀವೇನ್ ಕೃಷಿ ಮಾಡ್ಕೊಂಡಿದ್ದೀರಾ? ನಾವು ರಾಗಿ 2 ವರ್ಷ ರಾಗಿ ಬೆಳ್ಕೋತೀವಿ. ತೆಂಗಿನ ಮರವೇ. ಶಿವರಾಮ ಅಂತ. ಕೃಷಿನೇ ವ್ಯವಸಾಯ ನಮ್ದು. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮಪ್ಪ, ನಮ್ಮಪ್ಪ ನಮ್ಗೆ ಕೊಟ್ಟೋಗವ್ರೆ. ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಮಡಗಿದ್ದೀವಿ. ಉಳಿಸ್ಕೋಬೇಕಂತ ನಮಗೆ ಬ್ಯಾಡಿ. ನೀವು ಅವ್ರು ಕೊಡೋ ದುಡ್ಡು ನಮಗೆ ಬ್ಯಾಡಿ. ನಾವು ಒಂದು 6 ತಿಂಗಳು ಇರಲ್ಲ ದುಡ್ಡು. ಏನು ಒಪ್ಕೊಳ್ಳಿ ಸ್ವಾಮಿ, ನೀವು ಅದೇ ಓನೆ. ಈಗ ನೀವು ಕೊಡ್ತೀರಿ 1 ಎಕರೆಗೆ 1 ಕೋಟಿ 2 ಕೋಟಿಯೋ. ನಾವು 5 ಜನ ಮಕ್ಕಳವ್ರೆ, ಎಲ್ಲರೂ ಒಂದು ಕಾರ್ ಕೇಳ್ತಾರೆ, ಗಾಡಿ ಕೇಳ್ತಾರೆ, ತಗೋತಾರೆ, ಮಜಾ ಮಾಡ್ತಾರೆ. ತಿರೋದ ಮೇಲೆ ಏನು ಮಾಡ್ತಾರೆ ಸ್ವಾಮಿ? ಕೂಲಿಗೆ ಯಾರು ಕರ್ಕೊತಾರೆ ಅವ್ರನ್ನ? ಈ ಹೊರದೇಶದವ್ರು ಬರ್ತಾರೆ, ಇಲ್ಲಿ ನಮ್ಮ ಸೇರಿಸ್ಕೋತಾರೆ. ಜಮೀನು ಇದ್ರೆ ಒಂದು ಎಕರೆ ಮಗಳು ಮದುವೆ ಬಂತು ಅಂದರೆ ಒಂದು ಅರ್ಧ ಎಕರೆ ಮಾರೋದು, ಒಂದು ಮದುವೆ ಮಾಡ್ತಾರೆ. ಈಗ ಮಕ್ಕಳಾಗ್ದಂಗೆ ಇರ್ತಾರೆ ಸ್ವಾಮಿ. ಮದುವೆ ಮಾಡಿದ್ಮೇಲೆ ಆ ಮಕ್ಳುಗಳು ಎಲ್ಲೋಯ್ತಾರೆ, ಹೆಣ್ಮಕ್ಳುಗಳು. ಅವಾಗ ಜಮೀನು ಇದ್ರೆ ಮಾರ್ತಾರೆ, ಮಕ್ಕಳು ಮದುವೆ ಮಾಡ್ತಾರೆ. ಇವಾಗ ಕಳ್ಕೊಬಿಟ್ಟು ಏನು ಮಾಡ್ತಾರೋ? ಏನೇನು ಕೃಷಿ ಮಾಡ್ಕೊಂಡಿದ್ದೀರಾ ನೀವು? ನಾವು ರಾಗಿ ಬೆಳಿತೀವಿ, ಹಸು ಕಟ್ಕೊಂಡು ಹಾಲು ಹಾಕೋತೀವಿ. ಆರಾಮಾಗಿದ್ದೀವಿ. ನಮ್ಗೆ ಏನು ಯೋಚನೆ ಇಲ್ಲ, ಊಟಕ್ಕೂ ಯೋಚನೆ ಇಲ್ಲ, ನಮ್ಗೆ ಯಾವುದಕ್ಕೂ ಏನು ಯೋಚನೆ ಇಲ್ಲ. ನನಗೆ 78. ಇವತ್ತು ಏನು ಹೆಸರು ಮಾಡಿದ್ದೀನಿ ಸ್ವಾಮಿ. ಈಗ ಹೆಸರು ಮಾಡಿ 10 ಗಂಟೆಗೆ ರಾಗಿ ಬೆಳೆದಿದ್ದೀನಿ. 1 ಕಡೆ ರಾಗಿ 10,000 ರೂಪಾಯಿ ಮಾರಿದ್ದೀನಿ. 1 ಪಲ್ಲ ಅವರೇ ತೊಗರಿ ಕಾಳು ಬೆಳೆದಿದ್ದೀನಿ, 5 ಅವರೇ ಕಾಳು ಬೆಳೆದಿದ್ದೀನಿ, 1 ಪಲ್ಲ ಹುಳಿ ಕಾಳು ಬೆಳೆದಿದ್ದೀನಿ. 2 ಗಂಟೆಗೆ ರಾಗಿ ಮತ್ತು 20,000 ರೂಪಾಯಿಗೆ. ಒಂದು ದೊಡ್ಡ ಹುಲ್ಲ 10,000 ರೂಪಾಯಿ ಕೊಟ್ಟೆ ಕಾಲದಲ್ಲೇನೆ. ಇನ್ನೂ ಒಂದು ಹುಲ್ಲದೆ, ಇನ್ನೂ ರಾಗಿ 8 ಗಂಟೆಗೆ ರಾಗಿ ಇದೆ. ಇನ್ನು ಈ ಬಿಸಿಲು ಮಾಡಿದ್ರು ಇನ್ನೂ 2 ವರ್ಷ 3 ವರ್ಷ ನನ್ನ ಜೀವನಕ್ಕೆ ಯೋಚನೆ ಇಲ್ಲ. ಭೂಮಿ ಬಂಜಾರ ಅಂತಾರೆ. ಹೇಳ್ದೆ ಸರ್, ಇನ್ನೇನು ಮಾಡೋರು? ಕಮಿಷನ್ ದುಡ್ಡು ಬರೋಕೆ ಅವ್ರು ಕಮಿಷನ್ ಹೇಳ್ಕೊಡೋದು, ಎತ್ಕಟ್ಟೋದು ಜನಕ್ಕೆ. ಈ ಭೂಮಿಲಿ ನೀವು ಇಲ್ಲಿ ನಿಂತಿದ್ದೀರಿ, ನಿಮ್ಗೆ ಸುತ್ತಮುತ್ತ ಏನು ಕಾಣಿಸ್ತಾ ಇದೆ? ಎಲ್ಲ ಹಸಿರಿದೆ. ಏನು ಸ್ವಾಮಿ, ಇದು ಇದು ಬೆಂಗಳೂರು ನಮ್ಗೆ ಹತ್ರ. ನಮ್ಮ ಮುಂದೆ ಇನ್ನೂ ದುಡ್ಡು ಆಯ್ತದೆ. ಬೆಳಕ ಬರ್ತಾ ಇದೆ ಬೆಂಗಳೂರು, ನಮ್ಗಿನ್ನ ದುಡ್ಡು ಆಯ್ತದೆ. ಇನ್ನೇನು ಹೆಚ್ಚು ಬೆಳೆ ಸೇರ್ಸಕೋತದೆ. ಇನ್ನೇನು ವಿಧಾನಸೌಧ 30 ಕಿಲೋಮೀಟರ್ ಅಷ್ಟೇ. ಹಂಗೆ ಬೆಳಕ ಬರ್ತಾ ಇದ್ದಾರೆ, ಹತ್ತದಕ್ಕೆ ಬರ್ತಾ ಇದ್ದೆ. ಈಗ ಇನ್ನು 30 ಕಿಲೋಮೀಟರ್ ಇದೆ, 30-25 ಕಿಲೋಮೀಟರ್ ಇದೆ ಬೆಂಗಳೂರು ಇಲ್ಲಿಗೆ. ಇನ್ನೆಲ್ಲ ಇನ್ನು 6 ತಿಂಗಳು ವರ್ಷದಲ್ಲಿ ಇಲ್ಲಿ ಗಂಟೆ ಬಂದ್ಬಿಡೋದು. ಆಗಲಿ ಇಲ್ಲಿ ಅಲ್ಲಿ ಗಂಟೆ ಬೆಂಗಳೂರು ಬಂದ್ಬಿಟ್ಟದೆ. ಇನ್ನೆಲ್ಲ ಹತ್ತಿರದಲ್ಲಿ ಇಲ್ಲಿಗೂ ಬರ್ತದೆ. ಯಾವಾಗ ಸ್ಟಾರ್ಟ್ ಆಯ್ತಲ್ಲಿ ಸ್ವಾಮಿ, ಹಂಗೆ 2,700 ಎಕರೆ ಗೋಮಾಳ ತೋರಿಸಿದ್ರು.
ಇವಾಗ 2,000 ಎಕರೆ ಮುಚ್ಚಿಬಿಟ್ರಿ, ಬರೀ 700 ಎಕರೆ ತೋರಿಸ್ತಾವ್ರೆ. ಗೋಮಾಳ ಏನಕ್ಕೆ ಬಿಟ್ಟಿದ್ರು? ದನ ಕರ ಮರ ಇಲ್ಲಿ ದನ ಕೂರಿ ಸಾಕವ್ರೆ, ಅವ್ರ ಮೇಯಕ್ಕೆ ಅಂತ ಬಿಟ್ಟಿರ್ತಾವೆ, ಬಿಟ್ಟವ್ರೆ. ಇವ್ ಬಿಟ್ಟಿರ್ತಾನೆ ಸ್ವಾಮಿ, ಅದು ಹಂಗೆ ಇಲ್ಲಿ ಬಿಡಿ, ದನ ಕರ ಮೇಯಲ್ಲಿ ಬಿಡಿ, ಆಡು ಕುರಿ ಎಲ್ಲ ಮಸ್ತಾಗಿ ಸಂಪಾದನೆ ಮಾಡವ್ರೆ. ನಾವು ಮನುಷ್ಯರು ಊಟ ಮಾಡ್ತೇವೆ, ಹಾಗೆ ಅದು ಊಟ ಮಾಡೋದು ಬೇಡ ಸ್ವಾಮಿ. ಪ್ರಾಣಿ ನಾವು ಸಂದರ್ಭದಿಂದ ಹಾಲು ಕರಿ ಅಂದರೆ ಆಚೆ ಕಡೆ ಮೇಯಿಸ್ಕೊಂಡ್ಬರ್ತಾನೆ, ಹಾಲು ಕರಿಯೋದು ಅದೇ ಏನೋ ಮೇದಿರ ಹಾಲು ಕರಿ ಅಂತ ಕರ್ಬಿಡ್ತದೆ. ಹೇಳಿ ಸ್ವಾಮಿ, ಕೂದಿ ತಕ್ಕಿಟ್ಟು ಬಂದ್ಬಿಡ್ತಾರೆ ಹಂಗೆ ಸ್ವಾಮಿ. ನಾವು ಎದ್ದು ತುಪ್ಪ ತಿಂತಾರೆ, ಮಶ್ರೂಮ್ ಮಜ್ಜಿಗೆ ತಿಂತಾರೆ, ಮಾಡ್ಕೊಂಡು ಮೇಲೆ ಏನು ತಿನ್ನಾನೆ ಹಾಲು. ಈಗ ಹಾಲು ನಮ್ಗೆ ಇದೆಲ್ಲ ಆಗೋದ್ರೆ ದನ ಕರ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ನಾವು ಎಲ್ಗೋಗೋಣ ಹಾಲಿಗೆ? ಈಗಲೇ 40-50 ರೂಪಾಯಿ 1 ಲೀಟ್ರ್ ಹಾಲು, ಎಲ್ಲ ಆದಮೇಲೆ 100 ರೂಪಾಯಿ ಕೊಡಿದ್ರು 100 ರೂಪಾಯಿಗಾದ್ರೂ ತಗೋಬೇಕು. ನಿಜ ಸುಳ್ಳು ಹೇಳಿ? ದುಡ್ಡು ಬಂದಮೇಲೆ ಆಮೇಲೆ ಏನಾರು ಕೂತೀನಿ ಖಾಲಿ ತಳ್ಬಿಟ್ಟು ಹೋಯ್ತಾರೆ. ದುಡ್ಡು ಏನು ಮಾಡಿತಾರೆ? ಒತ್ತಿನ ಒಯ್ತಾ ಇರ್ತಾರಲ್ಲ ಅಷ್ಟೂರು, ಪೆಟ್ರೋಲ್ ಹಂಗೆ ಬರ್ತದೆಯೇ? ದುಡ್ಡು ಇದಲ್ಲ, ಆಗೋದ್ಮೇಲೆ ಏನು ಮಾಡ್ತಾರೆ ಹೇಳಿ? ಹಾಂ, ಜಮೀನಾರು ಇದ್ರೆ ಹಂಗೆ ಬಿದ್ದಿರ್ತದೆ. ಗ್ಯಾರಂಟಿನೇ ಒಟ್ಟಲ್ಲಿ ಇರೋರು ಏನೋ ಬುದ್ಧಿ ಕಲ್ತ್ಕೊಂಡೇನೋ ಅಷ್ಟು ಇಷ್ಟ ಮಾಡಿಕೊಂಡು ಏನೋ ಅದ್ರೊಳಗೆ ಮಾಡಿದ್ರೆ ಅದೊಂಥರ ಅದು 100 ಕಬ್ಬ ಏನೋ ಸಿ ಅಂತಾನು ಇದ್ರೆ ಜಮೀನು ಕಳ್ಕೊಬಿಟ್ಟು ಏನೋ ಮಾಡಿ ಉದ್ದಾರ ಆಗನೆ ಏನೋ ಅಂದ್ಬಿಟ್ಟು ಸ್ವಲ್ಪ ಉಳ್ಕೊಂಡು ಬ್ಯಾಂಕ್ ಹಾಕ್ಬಿಟ್ಟು ಬಡ್ಡಿ ಗಿಡ್ಡಿ ತಿನ್ಕೊಂಡು ಜೀವನ ಮಾಡೋದು ಅದೊಂಥರ. ನೋಡಿ ಸ್ವಾಮಿ, ಬ್ಯಾಂಕ್ ಅವರು ಬಡ್ಡಿ ಕೊಡ್ತಾರೆ. ಏನು 1,000 1 ರೂಪಾಯಿ 2 ರೂಪಾಯಿ ಕೊಡ್ತಾರೆ. ಸೊ ಒಟ್ಟಾರೆಯಾಗಿ ಜಮೀನು ಬಿಡಬಾರ್ದು ಅಂತ ನಾ ಬಿಡಾಕಿಲ್ಲ. ನನ್ನ ಹೆಸರು ಗವಿಯಪ್ಪ ಅಂತ, ಹೊಸೂರು.